ಯುಗಾದಿಯ ರಾಶಿ ಭವಿಷ್ಯಕ್ಕೂ ಮುಂಚೆ 2026 ಯಾವ್ಯಾವ ಸಂಖ್ಯೆಗೆ ಹೇಗಿರುತ್ತೆ ಅಂಡ್ ಇನ್ ಜನರಲ್ 2026 ಹೇಗಿರುತ್ತೆ? ನ್ಯೂಮರಾಲಜಿ ಫಾಲೋ ಮಾಡಬೇಕಾ? ಆಸ್ಟ್ರಾಲಜಿ ಫಾಲೋ ಮಾಡಬೇಕಾ? ನಂಬರ್ ವೈಸ್ ಹೋಗ್ಬೇಕಾ? ರಾಶಿ ವೈಸ್ ಹೋಗ್ಬೇಕಾ? ವೆನ್ ಇಟ್ ಕಮ್ಸ್ ಟು ನ್ಯೂಮರಾಲಜಿ ಅಂಡ್ ಆಸ್ಟ್ರಾಲಜಿ ಜನರಲಿ ಎಷ್ಟು ಪರ್ಸೆಂಟ್ ಅಕ್ಯುರಸಿ ನೀವು ಪ್ರಾಮಿಸ್ ಮಾಡ್ತೀರಾ? ಯಾರೇ ಒಬ್ಬ ಆಸ್ಟ್ರಾಲಜಿಸ್ಟ್ ಹತ್ರ ನಾವು ಹೋದಾಗ ಜನರಲಿ ಆಯಸ್ಸಿನ ಬಗ್ಗೆ ಯಾರು ಮಾತಾಡಲ್ಲ. ಅಂದ್ರೆ ಇಷ್ಟು ಹೌದು. ವರ್ಷ ಬದುಕಿರ್ತೀರಾ ಅಂತ ಹೇಳಬಾರ್ದು ಅಂತ. ಆದ್ರೆ ನಿಮಗ್ ಗೊತ್ತಾಗತ್ತಾ? ಇವತ್ತಿನ ದಿನ ತುಂಬಾ ಕಾಮನ್ ಆಗಿ ಹೋಗಿದೆ ಸಿಸೇರಿಯನ್ಗೆ ಟೈಮ್ ಕೂಡಿಸ್ಕೊಳ್ಳೋದು. ಅಂದ್ರೆ ಈ ಸಮಯದಲ್ಲಿ ಇಂಥ ದಿನ ಡಾಕ್ಟರ್ಸು ಒಂದು ಆಪ್ಷನ್ ಕೊಡ್ತಾರೆ. ನಿಮ್ದೇ ಒಂದು ಟೈಮ್, ಡೇಟ್ ಎಲ್ಲ ನಿಮಗೆ ಬೇಕು ಅನ್ನೋದಿದ್ರೆ ಆ ಟೈಮಲ್ಲಿ ಮಾಡ್ಕೊಡ್ಬಹುದು ಅಂತ. ಇದು ನಿಜವಾಗ್ಲೂ ವರ್ಕ್ ಆಗತ್ತಾ? 2026 ಆಡ್ ಮಾಡಿದಾಗ ನಂಬರ್ 1 ಅಂದ್ರೆ ದ ಇಯರ್ ಆಫ್ ಸನ್, ಕಿಂಗ್ ಅಂತ ಕರಿತೀವಿ ನಾವು. ಕಿಂಗ್ ರುತ್ಲೆಸ್ ಆಗಿರಬಹುದಾ? ಪಂಚಾಂಗದ ಪ್ರಕಾರ ಅಂತ ತಗೊಂಡಾಗ ಗುರು ಅಂದ್ರೆ ಬೃಹಸ್ಪತಿ ಅಧಿಪತಿ. ನ್ಯೂಮರಾಲಜಿ ವೈಸ್ ಅಂತ ತಗೊಂಡಾಗ ಇಟ್ಸ್ ದ ಇಯರ್ ಆಫ್ ಸನ್ ಅಂತಂತೀವಿ. ಸೊ ಎರಡನ್ನೂ ಕನ್ಸಿಡರ್ ಮಾಡಬೇಕಾ? ಎರಡರಲ್ಲಿ ಯಾವ್ದಾದ್ರು ಒಂದನ್ನು ಕನ್ಸಿಡರ್ ಮಾಡಬೇಕಾ? ಆಮ್ ಎ ನಂಬರ್ 5, ಆಮ್ ಎ ನಂಬರ್ 9, ಆಮ್ ಎ ನಂಬರ್ 1 ಅಂದಾಗ ಹೇಗೆ ಇದನ್ನ ಕ್ಯಾಲ್ಕ್ಯುಲೇಟ್ ಮಾಡಬೇಕು ಅನ್ನೋ ಒಂದು ಕನ್ಫ್ಯೂಷನ್ ಇರುತ್ತೆ. ಕಾಮನ್ ಕನ್ಫ್ಯೂಷನ್ ಅಂದ್ರೆ ಬರೀ ನಮ್ಮ ಜನ್ಮ ದಿನಾಂಕ ಮಾತ್ರನೇ ತಗೋಬೇಕಾ? ಇಫ್ ಆಮ್ ಎ ನಂಬರ್ 5, 5th ನವೆಂಬರ್ ನಾನು ಹುಟ್ಟಿದ್ದು ಅಂದ್ರೆ 5 ಮಾತ್ರ ಕನ್ಸಿಡರ್ ಮಾಡಬೇಕಾ? ಅಥವಾ ಡೇಟ್, ಮಂತ್, ಇಯರ್ ಈ ಮೂರನ್ನು ಆಡ್ ಮಾಡಿ ಬರೋ ನಂಬರ್ನ ಕನ್ಸಿಡರ್ ಮಾಡಬೇಕಾ? ಯಾವ್ದಾದ್ರು 3 ನಂಬರ್ಸ್ಗೆ ತುಂಬಾ ಚೆನ್ನಾಗಿರುತ್ತೆ 2026 ಅಂತಿದ್ಯಾ? 2026 ಅಲ್ಲಿ ಧನಯೋಗನ ಹೇಗಾದ್ರೂ ಆಕ್ಟಿವೇಟ್ ಮಾಡ್ಕೋಬಹುದಾ ಅನ್ನೋರ್ಗೆ 1ರಿಂದ 9 ಈ ಎಲ್ಲಾ ಸಂಖ್ಯೆಗಳಿಗೆ 2026 ಹೇಗಿರುತ್ತೆ ಅಂತ. ಟು ಬಿಗಿನ್ ವಿತ್ 2026 ನಂಬರ್ 1ಸ್ಗೆ ಹೇಗಿರುತ್ತೆ?